ಎಲ್ಲರಿಗೆ ನಮಸ್ಕಾರ. ಇವತ್ತು ಕೊಬ್ಬರಿ ಉಂಡೆ ಮಾಡೋದು ಹೇಗಂತ ನೋಡೋಣ. ಒಣ ಕೊಬ್ಬರಿ ಇಲ್ಲ ಅಂದ್ರೆ ನಾವು ಹಸಿ ತೆಂಗಿನಕಾಯಲ್ಲೇ ಕೊಬ್ಬರಿ ಉಂಡೆ ಮಾಡೋದು ಹೇಗಂತ ನೋಡೋಣ. ಸುಲಭವಾಗಿ ಮಾಡ್ಬೋದು ರೀ. ಮಕ್ಕಳು ಕೇಳೋಕ್ಕೆ ಈ ಥರ ದಿಢೀರ್ನ ಮಾಡಿಕೊಡ್ಬೋದು ನೋಡ್ರಿ. ಎಷ್ಟು ಮಸ್ತ್ ಆಗ್ಯಾವು. ಈಗ ಇದೇ ಥರ ಉಂಡೆ ಮಾಡೋದು ಹೇಗಂತ ನೋಡೋಣ. ನೋಡ್ರಿ, ಒಂದು ತೆಂಗಿನಕಾಯಿ ಒಡೆದಿಟ್ಕೊಳ ನೋಡ್ರಿ. ಈ ಥರ ಒಡೆದಿಟ್ಕೊಳನಿ. ಈಗ ಇದನ್ನು ಕಡಿಗೆ ಮಾಡ್ಕೊಂಡು ತುರ್ಕೊಂಬರ್ತಾನೆ ನೋಡ್ರಿ. ನೋಡ್ರಿ, ಈ ಥರ ಕೊಬ್ಬರಿ ತುರ್ಕೊಂಬಂದ ನೋಡ್ರಿ. ಈ ಥರ ತುರ್ಕೊಂಬಂದನಿ. ಈಗ ಹುರಿದು ಉಂಡೆ ಕಟ್ಟೋದು ಹೇಗಂತ ನೋಡೋಣ. ನೋಡ್ರಿ, ಕಡಾಯಿ ಇಟ್ಕೊಳನಿ. ಗ್ಯಾಸ ಸಣ್ಣ ಇಟ್ಕೊಳ ನೋಡ್ರಿ. ಸಣ್ಣ ಇಟ್ಟ ಹುರಿಬೇಕ್ರಿ. ಈಗ ನಾನು 2 ಸಲ ಹುರ್ಕೊಂತ ನೋಡ್ರಿ. ನೋಡ್ರಿ, ಈ ಥರ ಹಾಕಿ ಕೈ ಆಡ್ಕೆ ಇರ್ಬೇಕ್ರಿ. ನೋಡ್ರಿ, ಈ ಥರ ಕೈ ಆಡ್ಕೆ ಹುರಿಬೇಕು ನೋಡ್ರಿ. ಉರಿ ಜಾಸ್ತಿ ಇಟ್ರೆ ಹತ್ತಿ ಬಿಡ್ತೈತೆ ರೀ. ಉರಿ ಜಾಸ್ತಿ ಇಡ್ದಂಗೆ ಮೀಡಿಯಮ್ ಇಟ್ಟ ಹುರಿಬೇಕು. ಒಂದು ಸಣ್ಣ ಸಣ್ಣ ತುಂಡು ಹೆರೆ ಮುಂದೆ ಉಳಿದಿರ್ತಾವಲ್ಲ ರೀ, ಅವನ್ನು ಇದ್ರಾಗ ಹಾಕ್ಯಣ ನೋಡ್ರಿ. ಮಿಕ್ಸರ್ನಾಗ ಸಣ್ಣ ಆಗಿ ಬಂದ್ಬಿಡ್ತಾವ್ರಿ. ಇದು ರೆಡಿ ಆಗೈತೆ ನೋಡ್ರಿ. ಈಗ ಹುರ್ಕೊಂಡಿದ್ದು ಈ ಥರ ಡ್ರೈ ಆಗೈತೆ ನೋಡ್ರಿ. ನೀರಿನ ಅಂಶ ಹೋಗೋ ಮಟ್ಟ ಈ ಥರ ಹುರ್ಕೋಬೇಕ್ರಿ. ಅದನ್ನು ತಕ್ಕೊಂಡನೀಗ ಈಗ ಮತ್ತೊಂದು ಸ್ವಲ್ಪ ಉಳ್ದತ್ತಲ್ರಿ, ಅದನ್ನು ಹಾಕ್ಯಂಡು ಹುರಿ ಹಾಕ್ತಾನೆ ನೋಡ್ರಿ. ಇದನ್ನ ಆ ಥರ ಡ್ರೈ ಆಗಮಟ ಹುರ್ಕೋಬೇಕ್ರಿ. ನೋಡ್ರಿ, ಈ ಥರ ಹುರ್ಕೊಂಡಾನೆ ನೋಡ್ರಿ. ಓಟು ಈ ಥರ ಹುರಿದಿಟ್ಕೊಂಡನಿ. ಇದು ಒಂದು ಸ್ವಲ್ಪ ಬಿಸಿ ಆರ್ಬೇಕ್ರಿ. ಬಿಸಿ ಆರಿಂದ ನೆಕ್ಸ್ಟ್ ಏನು ಮಾಡೋಣಂತ ನೋಡೋಣ. ನೋಡ್ರಿ, ಈಗ ಬಿಸಿ ಆರೈತಿ. ಜಾರಿಗೆ ಹಾಕ್ಯಂತಾನೆ ನೋಡ್ರಿ. ಸ್ವಲ್ಪ ಹಾಕ್ಯಂಡು 2 ಸಲ ರುಬ್ಕೊಂಬರ್ಬೇಕು ನೋಡ್ರಿ. ಈಗ ನೋಡ್ರಿ, ಇಷ್ಟು ಹಾಕ್ಯಣನಿ. ತೀರ ಜೋರಿಟ್ಟು ಮಿಕ್ಸರ್ನ ಪುಡಿ ಮಾಡಬಾರ್ದ್ರಿ. ಸ್ವಲ್ಪ ಇದನ್ನು ಮಾಡಿ ಮಿಕ್ಸರ್ ಟರ್ನ್ ಮಾಡಿ ಸಣ್ಣ ಮಾಡ್ಕೊಬೇಕು ನೋಡ್ರಿ. ಈಗ ಇದನ್ನು ಹಾಕ್ಕೊಂಬರ್ತಾನೆ ನೋಡ್ರಿ ಮಿಕ್ಸಿ. ನೋಡ್ರಿ, ಮಿಕ್ಸರ್ ಹಾಕ್ಕೊಂಬಂದನಿ. ಈ ಥರ ಪುಡಿ ಆಗೈತೆ ನೋಡ್ರಿ. ಈಗ ನೋಡ್ರಿ, ಅದಕ್ಕೆ ಬೆಲ್ಲ ಎಷ್ಟು ಬೇಕು ನೋಡಿ ಅಷ್ಟು ಬೆಲ್ಲ ಹಾಕ್ಯಬೇಕು ನೋಡ್ರಿ. ನಾನು ಸಣ್ಣದ ಪುಡಿ ಮಾಡಿ ಇಟ್ಕೊಳನ್ರಿ. ಈಗಿಷ್ಟು ನಮ್ಗೆ ಎಷ್ಟು ಬೇಕು, ಸಿಹಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಯಬೋದು ರೀ, ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕ್ಯಬೋದು ನೋಡ್ರಿ. ಈ ಥರ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಆಗೈತಿ. ಈಗ ಮತ್ತೆ ಜಾರಿಗೆ ಹಾಕ್ಯಂತಾನೆ ನೋಡ್ರಿ. ಸ್ವಲ್ಪ 2 ಸಲ ಹಾಕ್ಯಂಡು ಮತ್ತು ಮಿಕ್ಸರ್ ಉಲ್ಟಾ ಬಟನ್ ಇರ್ತೈತಲ್ರಿ, ಉಲ್ಟಾ ತಿರುಗಿಸ್ಬೇಕು ನೋಡ್ರಿ. ಉಲ್ಟಾ ತಿರ್ಸ್ಕೊಂಡು ಬರ್ಬೇಕು. ಈ ಥರ ಬೆಲ್ಲ ಹಾಕಿ ಮಿಕ್ಸ್ ಆಗಂಗೆ ಮಿಕ್ಸರ್ ಹಾಕ್ಯಂಬಂದ ನೋಡ್ರಿ. ಉಲ್ಟಾ ತಿರ್ಗಿಸ್ಬೇಕ್ರಿ. ಬಟನ್ ಇರ್ತೈತಲ್ರಿ ಮಿಕ್ಸರಿಂದ, ಉಲ್ಟಾ ತಿರ್ಗಿಸ್ಬೇಕು ನೋಡ್ರಿ. ಜೋರಿಟ್ರೆ ಮಿಜ್ಜೆ ಆಗ್ಬಿಡ್ತೈತೆ ರೀ. ಉಲ್ಟಾ ತಿರ್ಗಿಸಿದ್ರೆ ಈ ಥರ ಹದ ಬರ್ತೈತೆ ನೋಡ್ರಿ. ಈಗ ಇದಕ್ಕೆ ಏನೇನು ಹಾಕ್ಯಬೇಕು ನೋಡೋಣ. ನೋಡ್ರಿ, ಒಂದು ಸ್ವಲ್ಪ ಕೊಬ್ಬರಿನ ಹಂಗೆ ಇಟ್ಕೊಂಡಿದ್ನೆ ಮ್ಯಾಗ ಹಾಕ್ಯಂಡ್ರೆ ತಂದು ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಯಣದು ನೋಡ್ರಿ. ತುಪ್ಪದಾಗ ಒಡಂಬಿನ ಹುರಿದಿಟ್ಕೊಳನಿ. ಈಗ ಒಡಂಬಿ ಹಾಕ್ಯಂತ ನೋಡ್ರಿ. ಏಲಕ್ಕಿ ಶುಂಠಿ ಮಿಕ್ಸರ್ ಹಾಕೊಂಬಂದ್ರೆ ಮಿಕ್ಸ್ ಹಾಕತಿ ಅಂದು ಏಲಕ್ಕಿ ಶುಂಠಿ ಅವಾಗ ಹಾಕಿದ್ದು ನೋಡ್ರಿ. ಈಗ ಇದನ್ನು ಒಂದೊಂದಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಟೋದು ಹೇಗಂತ ನೋಡೋಣ. ನೋಡ್ರಿ, ನಮಗೆ ಸಣ್ಣ ಬೇಕಂದ್ರೆ ಸಣ್ಣ, ದೊಡ್ಡ ಬೇಕಂದ್ರೆ ದೊಡ್ಡ ಉಂಡೆ ಕಟ್ಕೊಬಂದು ನೋಡ್ರಿ. ನೋಡ್ರಿ, ಈ ಥರ ಉಂಡೆ ಹಾಕವ್ ನೋಡ್ರಿ. ನೋಡ್ರಿ, ಈ ಥರ ಹಾಕವ್ರಿ. ನಮಗೆ ಜಾಸ್ತಿ ಬೇಕಪ್ಪ ಅಂದ್ರೆ ಈ ಥರ ಜಾಸ್ತಿ ತೊಗೊಂಡು ಕಟ್ಕೋಬೇಕ್ರಿ. ಹಿಂಗೆ ಕೈಲೇ ಬ್ರಷ್ ಮಾಡಿ ಕಟ್ಕೋಬೇಕು ನೋಡ್ರಿ. ಈ ಥರ ಉಂಡೆ ರೆಡಿ ಆಗೈತೆ ನೋಡ್ರಿ. ಈ ಥರ ಒಡಂಬಿ ಒಳಸಕ್ಕಂತ ನೋಡ್ರಿ. ನಿಮ್ಗೆ ಜಾಸ್ತಿ ಹೊರಗೆ ಕಾಣಿಸ್ಬೇಕಪ್ಪ ಒಡಂಬಿ ಅಂದ್ರೆ ಮ್ಯಾಗ ಇಟ್ಕೊಂಡು ಕಟ್ಕೋಬೇಕು ನೋಡ್ರಿ. ಈ ಥರ ಒಳಗೈತೆ ನೋಡ್ರಿ ಒಡಂಬಿ. ನೋಡ್ರಿ, ಒಡೆದು ತೋರಿಸ್ತೀನಿ ಎಷ್ಟು ಸುಲಭವಾಗಿ ಬರ್ತೈತಿ ನೋಡ್ರಿ. ಎಷ್ಟು ಮಸ್ತಾಗ್ಯಾವ ನೋಡ್ರಿ. ಈಗ ಇದೇ ಥರ ಓಸು ಕಟ್ಕೊಂಡು ತೋರಿಸ್ತಾನೆ ನೋಡ್ರಿ. ಈ ಥರ ಉಂಡೆ ರೆಡಿ ಆಗ್ಯಾವ ನೋಡ್ರಿ. ನೋಡ್ರಿ, ಎಷ್ಟು ಸೂಪರಾಗಿ ಬಂದು ಸುಲಭವಾಗಿ ಮಾಡಿಕೊಡ್ಬೋದು ರೀ. ಮಕ್ಕಳು ಕೇಳೋದಕ್ಕೆ ಈ ಥರ ಒಣ ಕೊಬ್ಬರಿ ಇಲ್ಲ ಅಂದ್ರೆ ಈ ಥರ ಹಸಿ ತೆಂಗಿನಕಾಯಿ ಹೊಡೆದು ಈ ಥರ ಉಂಡಿನ ದಿಢೀರ್ನ ಮಾಡಿಕೊಡ್ಬೋದು ನೋಡ್ರಿ ಮಕ್ಕಳಿಗೆ. ನೋಡ್ರಿ, ಒಡೆದು ತೋರಿಸ್ತೀನಿ ನೋಡ್ರಿ. ಎಷ್ಟು ಹೂವಿನಂಗೆ ಬರ್ತಾವೆ ನೋಡ್ರಿ. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.